ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಚಾಲಕರಿಗೆ ಆರ್ಥಿಕ ಸಂಕಷ್ಟ. ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಆಟೋ ಚಾಲಕರ ಮನವಿ. ಯಾರ್ದು ಸ್ವಂತ ಮನೆ ಇದು ಕೈ ಬಿಡಿ ಬೇಡ ಅನ್ನಲ್ಲ, ಬಟ್ ಇಲ್ಲದನ್ನ ನೀವು ಸ್ವಂತ ಮನೆ ಅಂತ ಬರ್ಕೊಂಡ್ ಕೊಟ್ರೆ ನಾಳೆ ನಿಮ್ಮ ಮನೆಗಳಲ್ಲಿ ಬಂದು ವಾಸ ಮಾಡಬೇಕಾಗುತ್ತೆ. ನಾವು ಇದು ಎಚ್ಚರಿಕೆ ಇರಲಿ. ರಾಜ್ಯಾದ್ಯಂತ ಕೇವಲ ಒಂದು ತಿಂಗಳ ಅವಧಿಯಲ್ಲೇ ಆಟೋ ಎಲ್ಪಿಜಿ ದರ ದುಪ್ಪಟ್ಟಾಗಿದ್ದು ಆಟೋ ಚಾಲಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಇತ್ತ ಶಿರಾನಗರದಲ್ಲಿಯೂ ಎಲ್ಪಿಜಿ ಗ್ಯಾಸ್ ಕೊರತೆ ಹಾಗೂ ದರ ಏರಿಕೆಯಿಂದ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಪ್ರಸ್ತುತ ನಗರದಲ್ಲಿನ ಬಹುತೇಕ ಬಂಕ್ಗಳಲ್ಲಿ ಗ್ಯಾಸ್ ಲಭ್ಯವಿದ್ರೂ ದರದಲ್ಲಿ ಭಾರಿ ಏರಿಕೆ ಕಂಡುಬಂದಿರುವುದು ಚಾಲಕರಿಗೆ ಮತ್ತೊಂದು ಹೊರೆ ತಂದಿದೆ. ಲೀಟರ್ಗೆ ಆಗ ಸುಮಾರು 65 ರೂಪಾಯಿ ಇದ್ದ ಎಲ್ಪಿಜಿ ದರ ಈಗ 100 ರಿಂದ 120 ರೂಪಾಯಿವರೆಗೆ ಏರಿಕೆಯಾಗಿದ್ದು ಆಟೋ ಚಾಲಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಂಕ್ಗೊಂದು ದರ ನಿಗದಿ ಮಾಡಿರುವುದು ಗೊಂದಲಕ್ಕೂ ಕಾರಣ ಆಗಿದೆ. ನಮ್ಮ ಬೇಡಿಕೆ ಕನಿಷ್ಠ ಪಕ್ಷ ಈಗೇನು ನಮಗೆ 30 ರೂಪಾಯಿ ಇದೆ, ಅದನ್ನು ಕನಿಷ್ಠ ಪಕ್ಷ 50 ರೂಪಾಯಿಗೆ ನಮ್ಮ ಬೇಡಿಕೆನ, ಯಾಕಂದರೆ 52 ರೂಪಾಯಿ ಇದ್ದಂಥ ಗ್ಯಾಸ್ ಬೆಲೆ 30 ರೂಪಾಯಿ, ಈಗ 120ಕ್ಕೆ ತಲುಪಿದ್ರು ನಾವು 30 ರೂಪಾಯಿನೇ ಜೀವನ ಮಾಡಬೇಕಾಗಿದೆ. ಹಾಗೆ ಸಾರ್ವಜನಿಕರಲ್ಲೂ ನಾನು ಸಹಿತ ಮನವಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ನಿಮಗೆ ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ಯುದ್ಧದ ಪರಿಣಾಮ ನಿಮ್ಮ ಮನೆಗೆ ಬರ್ತಕ್ಕಂಥ ಸಿಲಿಂಡರ್ಗಳ ಮೂಲಕನಾದರೂ ತಿಳಿದಿರುತ್ತೆ. ನಿಮಗೆ ನಿಮ್ಮ ಮನೆಗೆ ಏನು ಬರ್ತಾ ಇದೆ ಸಿಲಿಂಡ್ರು, ಈಗೇನು ಬುಕ್ ಮಾಡಿದ ತಕ್ಷಣ ಸಿಲಿಂಡರ್ ಸಿಗ್ತಾ ಇತ್ತು, ಈಗ 45 ದಿನ ಕಾಯಿರಿ 50 ದಿನ ಕಾಯಿರಿ ಅಂತ ಏನು ಹೇಳ್ತಾ ಇದ್ದಾರೆ. ಅದ್ರ ಬೆಲೆನಲ್ಲಿ ದುಪ್ಪಟ್ಟಾಗಿದೆ. ಅದರ ಮುಖಾಂತರ, ಯಾಕಂದರೆ ಯಾರೂ ಸಹಿತ ಹೊರಗಡೆ ಬಂದು ನೋಡಿರಲ್ಲ, ಅದ್ರ ಮೂಲಕನಾದರೂ ತಮಗೆ ಗೊತ್ತಾಗಿರ್ತತೆ. ತಾವೂ ಸಹಿತ ಆಟೋ ಚಾಲಕರ ಜೊತೆಲಿ ಸೌಹಾರ್ದಯುತವಾಗಿ ವರ್ತನೆ ಮಾಡಿ, ಸೌಹಾರ್ದಯುತವಾಗಿ ನಮ್ಮ ಬೇಡಿಕೆ ಈಡೇರೋವರೆಗೂ ನೀವು ಸಹಿತ ಸಹಕರಿಸಿ ಅಂತಂದೇಳಿ ಸಮಸ್ತ ಎಲ್ಲ ನನ್ನ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಆಟೋ ಚಾಲಕ. ಇನ್ನು ಗ್ಯಾಸ್ ಸಿಗದ ಪರಿಣಾಮ ಹಲವು ಆಟೋಗಳು ರಸ್ತೆಗಿಳಿಯದೆ ನಿಂತಿದ್ದು ಚಾಲಕರ ದೈನಂದಿನ ಆದಾಯ ಕುಸಿತಗೊಂಡಿದೆ. ಇದರಿಂದ ಸಾಲದ ಕಂತು, ಬಾಡಿಗೆ ಹಾಗೂ ಕುಟುಂಬ ನಡೆಸಲು ಕಷ್ಟವಾಗ್ತಾ ಇದ್ದು ಆಟೋ ಚಾಲಕರು ಎಲ್ಪಿಜಿ ಸರಬರಾಜನ್ನ ಸಮರ್ಪಕವಾಗಿ ಖಚಿತಪಡಿಸಿ ಎಲ್ಪಿಜಿ ದರವನ್ನ ಕಡಿಮೆ ಮಾಡಿ ಎಲ್ಲಾ ಬಂಕ್ಗಳಲ್ಲಿ ಏಕರೂಪದ ದರವನ್ನ ಜಾರಿಗೊಳಿಸುವಂತೆ ಹಾಗೂ ವಿಮೆ ಸೇರಿದಂತೆ ಮೂಲ ಸೌಕರ್ಯ ಒದಗಿಸುವಂತೆ ಆಟೋ ಚಾಲಕರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಾವು ಯಾಕೆ ಈ ರೀತಿ ಸಭೆ ಸೇರಿದೀವಿ ಅಂದರೆ, ನಮಗಾಗಿರ್ತಕ್ಕಂಥ ತೊಂದರೆನ ನಿಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟವರ ಗಮನಕ್ಕೆ ತರಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಬಂಧುಗಳೇ. ಏನಂದರೆ, ಈಗಾಗಲೇ ನಮಗೆ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರ್ತಕ್ಕಂಥದ್ದು ಗ್ಯಾಸ್ ಅಭಾವ ಮತ್ತು ಗ್ಯಾಸ್ ಬೆಲೆಯಲ್ಲಿ ದುಪ್ಪಟ್ಟು. ಹಾಗಾಗಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಈಗ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಯುದ್ಧದ ಪರಿಣಾಮ LPG ಗ್ಯಾಸ್ ಕೇವಲ 55 ಇದ್ದಂಥ ಗ್ಯಾಸ್ ಈಗ 120, 130 ಬಾಯಿಗೆ ಬಂದಂತೆ ಆಗೋಗ್ಬಿಟ್ಟಿದೆ. ನಮ್ಮ ಜೀವನ ಬಹಳ ದುಸ್ತರವಾಗಿದೆ. ಏಕೆಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು 1 ಲೀಟ್ರ್ ಗ್ಯಾಸನ್ನು 120 ರೂಪಾಯಿ ಕೊಟ್ಟು ನಾವು ಆಟೋಕ್ಕೆ ಫುಲ್ ಮಾಡಿದ್ರೆ ಅದರಿಂದ ನಾವು ಹೊಡಿತಕ್ಕಂಥದ್ದು ಕೇವಲ 120 ಅಷ್ಟೇ. ಹಾಗಾಗಿ ನಮ್ಮ ಬದುಕು ಬೀದಿಗೆ ಬಿದ್ದಿದೆ. ದಯಮಾಡಿ ಈ ಒಂದು ಸಮಸ್ಯೆಯನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ, ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಸಂಬಂಧಪಟ್ಟ ಎಲ್ಲ ನನ್ನ ಕ್ಷೇತ್ರದ 10 ಜನ ಏನು ನಮ್ಮ ಜನಪ್ರತಿನಿಧಿಗಳದೇ, MLA ಇದ್ದಾರೆ, ದೆಹಲಿಯ ವಿಶೇಷ ಪ್ರತಿನಿಧಿಗಳಿದ್ದಾರೆ, ಇವರೆಲ್ಲರೂ ಸಹಿತ ಆದಷ್ಟು ಇದನ್ನು ಗಮನಕ್ಕೆ ಹಾಕ್ಕೊಂಡು ಈ ಒಂದು ಏನು ಗ್ಯಾಸ್ ಬೆಲೆ ದುಪ್ಪಟ್ಟಾಗಿರೋದಕ್ಕೆ ಒಂದು ಕಡಿವಾಣ ಆಟೋ ಹಾಕ್ಬೋದು. ಅಥವಾ ನಮಗೆ ಬೇಕಾಗಿರೋದು ಏನು ಗೊತ್ತಾ, RTA ಸಭೆಯನ್ನು ತುರ್ತಾಗಿ ಕರೆದು, ಯಾಕಂದರೆ ನಾವೇ ದರ, ನಮ್ಮ ಆಟೋ ದರವನ್ನು ಹೆಚ್ಚಳ ಮಾಡಲಿಕ್ಕೆ ನಮ್ಮದು ಯಾವುದೇ ಅಧಿಕಾರ ಇಲ್ಲ. ನಮಗೆ ಆ ಎಲ್ಲ ಅಧಿಕಾರ ಇರೋದು ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಸಾರಿಗೆ ಪ್ರಾದೇಶಿಕ ಕಚೇರಿಯ ಪ್ರಾದೇಶಿಕ ಪ್ರಾಧಿಕಾರಕ್ಕೆ. ಹಾಗಾಗಿ ದಯಮಾಡಿ ಜಿಲ್ಲಾಧಿಕಾರಿಗಳು ನಮ್ಮ ಕಡೆ ಗಮನ ಹರಿಸಿ ತುರ್ತಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ದಯಮಾಡಿ ಸಭೆ ಕರೆದು, RTA ಸಭೆ ಕರೆದು ದರನ ನಿಗದಿ ಮಾಡಬೇಕು. ಯಾಕಂದರೆ ಈಗಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ದರ ಇದಕ್ಕೂ ಸಂಬಂಧಪಟ್ಟಿಲ್ಲ. ಯಾಕಂದರೆ ಹಿಂದೆ ನೀವು 52 ರೂಪಾಯಿ ಗ್ಯಾಸ್ ಆಗಿದ್ದಾಗ ನೀವು ಮಾಡಿರ್ತಕ್ಕಂಥ RTA ಮೀಟಿಂಗ್ನಲ್ಲಿ ಮಾಡಿರ್ತಕ್ಕಂಥ ದರ ಏನಿದೆ, ಈಗ ಅದಕ್ಕೆ ದುಪ್ಪಟ್ಟಾಗಿದೆ. 30 ರೂಪಾಯಿ ಇದ್ದರೆ ಅದು 60 ರೂಪಾಯಿ ಆಗಿದೆ. ಹಾಗಾಗಿ ದಯಮಾಡಿ ನಮಗೆ
ಕನಿಷ್ಠ ಪಕ್ಷ 50 ರೂಪಾಯಿನಾದರೂ ದರನ ಆಟೋ ದರನ ನಿಗದಿಪಡಿಸಿಕೊಡ್ಬೇಕು ಅಂತಂದೇಳಿ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಮನವಿ ಒಂದೇ ಅಲ್ಲ, ಆಗ್ರಹನೂ ಪಡಿಸ್ತಾ ಇದ್ದೇನೆ. ಇನ್ನು ಈ ಕೂಡಲೇ ಈ ಸಮಸ್ಯೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಆಟೋ ಚಾಲಕರ ಸಮಸ್ಯೆಯನ್ನ ಬಗೆಹರಿಸುವಂತೆ ಚಾಲಕರು ಮನವಿಯನ್ನ ಮಾಡಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.